ನಾನು ನನ್ನ ಮಗನ್ನ ಲಾಂಚ್ ಆಗಿ 2 ಸಿನಿಮಾ ಆಗಿತ್ತು. 3ನೇ ಸಿನಿಮಾ ನಾನು ಬ್ಯಾನರ್ ಮಾಡಬೇಕು ಅಂದಾಗ ಕಾದಂಬರಿ ಆಧಾರಿತ ಚಿತ್ರ ನೋಡ್ಕೊಂಡು ಕೂತಿದ್ದೆ. ಕಾದಂಬರಿ ಚಿತ್ರಗಳು ಚೆನ್ನಾಗಿರ್ತದೆ ಅಂತ ಪಾರ್ವತಮ್ಮ ರೆಡ್ಡಿ ನಾನು ತುಂಬ ಜ್ಞಾಪನ ಚೇಂಬರೆಲ್ಲ ಮಾತಾಡ್ತಿದ್ದು. ಅದಕ್ಕೆ ನಾನು ಕಾದಂಬರಿ ಆದಾಗ ಪೇಪರಲ್ಲಿ ಅಡ್ವರ್ಟೈಸ್ ಮಾಡಿಕೊಟ್ಟೆ, ಒಳ್ಳೆ ಕತೆ ಇದ್ದರೆ ಸಿನಿಮಾ ಮಾಡ್ತೀನಿ ನಾನು ಅಂತ. ಆಗ ಸುಮಾರು ಒಂದು 50-55 ಕತೆಗಳು ಬಂತು. ಅದರಲ್ಲಿ ಒಂದು 15, 20, 25, 30 ಕಳಪೆ ಪಾಪ ಏನೋ ಬರ್ದಿರೋ, ಪಾಪ ಅವ್ರಿಗೆ ಗೊತ್ತಿಲ್ಲ, ಏನೋ ಬರ್ದಿದ್ದಾರೆ. ಒಂದಷ್ಟು ಪರವಾಗಿಲ್ಲ. ಅದರಲ್ಲಿ 1-2 ಆಯ್ಕೆ ಮಾಡ್ದೆ. ಆ ಒಂದನ್ನು ಆಯ್ಕೆ ಮಾಡ್ದೆ, ಅದು ಉತ್ತರ ಕರ್ನಾಟಕದ ಒಂದು ಹುಡುಗಿ ಸಿಂಧುಶ್ರೀ ಅಂತ. ಆ ಕತೆ ಬರೆದವರು, ಕತೆ ಕೊಟ್ಟವರು ಇವತ್ತು ಬಂದಿದ್ದಾರೆ. ದಯವಿಟ್ಟು ಇವತ್ತಿಗೆ ಬರಬೇಕಮ್ಮ ಸಿಂಧುಶ್ರೀ. ಇವತ್ತು ಗಂಟ ನಾನು ಹೆಸರು ಹೇಳಿದ್ದೆ, ಖರ್ಚಿರಲಿಲ್ಲ. ಇವತ್ತು 21ನೇ ತಾರೀಕು ಬಿಡುಗಡೆ ಆಗ್ತಾಯಿದೆ. ಅದಕ್ಕೆ ಆ ಹುಡುಗಿನಲ್ಲಿ ಕರೆಸಿ ಇವತ್ತು ತಮ್ಮೆಲ್ಲರ ಮುಂದೆ ಪರಿಚಯ ಮಾಡಿಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಿಂಧುಶ್ರೀ ಈ ಹುಡುಗಿ ಕಥೆನ ನಾವು ಆಯ್ಕೆ ಮಾಡಿಕೊಂಡಾಗ ನಮಗೆ ಇಷ್ಟ ಆಯಿತು. ಆ ಹುಡುಗಿ ಕೇಳಿದ್ದಾವೇನು ಅಂತ ಕೇಳ್ಕೊಳ್ಳಿ. ಇಷ್ಟಪಡ್ತೀನಿ. ಸುಮಾರು 700 ಕಿಲೋಮೀಟ್ರಿಂದ ಹಿಡಿದು ಇಲ್ಲಿವರೆಗೂ ಬದುಕು ಕಟ್ಕೋಬೇಕು ಅಂತ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಒಬ್ಬ ರೈತ ಕುಟುಂಬದ ಮಗಳು ನಾನು. ಚಿಕ್ಕ ವಯಸ್ಸಿಂದನೂ ಯಾವುದಾದ್ರೂ ನನ್ನ ಹಾರ್ಟ್ಗೆ ಎಮೋಷ್ನಲ್ ಆಗಿ ಟಚ್ ಆಗ್ತಾ ಇದ್ದರೆ ಅಥವಾ ಖುಷಿ ಕೊಡ್ತಾ ಇದ್ದರೆ ಅವುಗಳನ್ನೆಲ್ಲ ಒಂದು ಸ್ಟೋರಿ ರೂಪದಲ್ಲಿ ಬರೆದಿಡುವಂಥ ಹವ್ಯಾಸ ನನಗೆ. ಯಾವಾಗ ನನಗೆ ಪೇಪರಲ್ಲಿ ಟಿ ವಿನಲ್ಲಿ ನೋಡಿದೆ, ಇದು ಆ್ಯಡ್ ಬಂದಿರೋದು, ಕತೆನ ಅನೌನ್ಸ್ ಮಾಡಿದ್ದಾರೆ ಅಂತ. ಎಲ್ಲರೂ ನಾನು ಬರೆಯೋ ಕತೆ ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತಿತ್ತು. ನೋಡು ನೀನು ಒಂದ್ಸರಿ ಟ್ರೈ ಮಾಡು ಅಂದರು. ಸುಮಾರು ಜನ ಎಕ್ಸ್ಪೀರಿಯನ್ಸ್ ಇರೋ ಕತೆಗಾರರ ಮಧ್ಯ ನನ್ನ ಕತೆ ಓಕೆ ಆಗತ್ತೆ ಅಂತ ನಾನು ಹೇಗೆ ನಿರೀಕ್ಷೆ ಮಾಡಬೇಕು? ಹಾಗಾಗಿ ಸುಮ್ಮನೆ ಎಲ್ಲರೂ ಫೋರ್ಸ್ ಮಾಡಿದ್ರು, ಸುಮ್ಮನೆ ಹಾಕು ನೋಡೋಣ, ಅದೃಷ್ಟ ಹೇಗಿರುತ್ತೋ ಯಾರಿಗೆ ಗೊತ್ತು, ಕತೆ ಚೆನ್ನಾಗಿ ಮಾಡ್ತೀಯ ನೀನು, ಆನ್ಲೈನ್ ಬರೆದಿರ್ತೀಯ, ಅದು ಸಿನಿಮಾಗೆ ಅಂತ ಅವ್ರು ಹೇಗೋ ತೊಗೋಬಹುದು, ಆದರೆ ಕತೆ ಚೆನ್ನಾಗಿದೆ ಅಂತ ಹಾಕಿದೆ. ಸುಮ್ಮನೆ ಆಗಿದ್ದೆ ನಾನು, ಆಗಿರಲಿಲ್ಲ ಅಂತ. ಒಂದಿನ ಸಾಯಂಕಾಲಕ್ಕೆ ಒಂದು ಫೋನ್ ಬರುತ್ತೆ. ಏನಮ್ಮ ಹೇಗಿದೆಯಾ, ಆರೋಗ್ಯನ? ನನ್ನ ಆರೋಗ್ಯ ವಿಚಾರಿಸೋರು ಯಾರಪ್ಪ ಅಂತ ನನಗೆ ಆಶ್ಚರ್ಯ ಆಯಿತು. ಸರ್ ಆ ಕಡೆಯಿಂದ ಯಾರು ಅಂತ ನನಗೆ ಗೊತ್ತಾಗಲಿಲ್ಲ. ಸಿಂಧುಶ್ರೀ ಅವರೇನೋ ಮಾತಾಡ್ತಿರೋದು ಅಂದರು. ಹೌದು ಸರ್, ನೀವ್ಯಾರು ಅಂದೆ. ವಾಟ್ಸಪ್ ಪೇಪರ್ ನೋಡಿದ್ಯಾ ಅಂದರು ಫಸ್ಟು. ಸರ್ ಇಲ್ಲ ಸರ್ ಅಂದೆ. ಹಾಗಾದರೆ ವಾಟ್ಸಪ್ ನೋಡು ಅಂದರು. ಕಟ್ ಮಾಡಿಬಿದ್ರು. ವಾಟ್ಸಪ್ ನೋಡಿ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಖುಷಿ ಆಯಿತು ನನಗೆ, ಪೇಪರಲ್ಲಿ ಹೆಸರು ಬಂದಿದ್ದು ನೋಡಿ. ಆಮೇಲೆ ಮತ್ತೆ ವಾಪಸ್ ಕಾಲ್ ಮಾಡಿದೆ. ಸರ್ ತಾವ್ಯಾರು ಅಂತ ನನಗೆ ಗೊತ್ತಾಗಲಿಲ್ಲ. ಅವ್ರ ನಂಬರ್ ನನ್ನ ಹತ್ರ ಇರಲಿಲ್ಲ. ನಾನು ಪ್ರೊಡ್ಯೂಸರ್ ಕೆ ಮಂಜುವಮ್ಮ, ನಾನು ಕತೆ ಅನೌನ್ಸ್ ಮಾಡಿದ್ದೆ, ನಿಮ್ಮ ಕತೆನ ಸೆಲೆಕ್ಟ್ ಆಗಿದೆ, ಅದಕ್ಕೆ ನನಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಸರ್ ತುಂಬ ಧನ್ಯವಾದ. ಒಂದು ಚಿತ್ರರಂಗದಲ್ಲಿ ಇಂಥ ಒಂದು ಪ್ರತಿಭೆಯನ್ನು ಗುರುತಿಸಿ ಈ ಒಂದು ದೊಡ್ಡ ವೇದಿಕೆಯನ್ನು ಕೊಟ್ಟಂಥ ನಮ್ಮ ಕೆ ಮಂಜು ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಹೀಗೆ ನನ್ನ ಉಸಿರಿರೋವರೆಗೂ ಕೂಡ ಅವರ ಚಿತ್ರತಂಡದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ನೀಡಲಿ. ಹಾಗೆ ಹೊಸ ಪ್ರತಿಭೆಗಳನ್ನ ಗುರುತಿಸಿ ಇಂಥ ಒಂದು ವೇದಿಕೆಯನ್ನು ಅವರು ಕೊಡ್ತಾರಲ್ಲ, ಅವರ ಹೃದಯ ಶ್ರೀಮಂತಿಕೆ ಯಾವಾಗಲೂ ಹೀಗೆ ಇರಲಿ. ಅವರ ಆರೋಗ್ಯ ನಮ್ಮ ಜೊತೆಗೆ, ಅವರ ಪ್ರೀತಿ ಸದಾಕಾಲ ಇರಲಿ. ನಮ್ಮ ವಿಷ್ಣುಪ್ರಿಯ ಸಿನಿಮಾ ನಾನು ಕಳಿಸಿರೋ ಕತೆಗಿಂತ ನೋಡಿ ಮೈ ಜುಮ್ ಅನ್ನಿಸ್ಬಿಡ್ತು. ಇದು ಈ ಥರ ಇರುತ್ತೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ನನ್ನ ಕನಸು ಅವರು ನನಸು ಮಾಡಿದ್ದಾರೆ. ಇದು ಸಕ್ಸಸ್ ಆಗಲಿ. ನಿಮ್ಮೆಲ್ಲರ ಹಾರೈಕೆ, ನಿಮ್ಮೆಲ್ಲರ ಪ್ರೀತಿ ಯಾವಾಗಲೂ ಕೂಡ ಈ ಚಿತ್ರತಂಡ ಜೊತೆಗೆ ಈ ಸದಾಕಾಲ ಇರಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇದು ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಅಜ್ಜಿ ತಾತಂದ್ರು, ಅವಾಗೆಲ್ಲ ಟಿ ವಿ ಅಷ್ಟಕ್ಕಷ್ಟೇ. ನಮ್ಮ ಮನೇಲಂತೂ ಟಿ ವಿ ಇರಲಿಲ್ಲ, ರೈತರು ನಾವು. ನಮ್ಮ ಅಜ್ಜಿ ತಾತನ ಹತ್ರನೇ ಜಾಸ್ತಿ ಬೆಳೆದಿರೋದು ನಾನು. ನಮ್ಮ ತಾತ ನನ್ನ ಕತೆ ಹೇಳ್ತಾ ಇದ್ರು. ಅವರ ಫ್ಯಾಮಿಲಿ ಅವರೆಲ್ಲ ಊರಲ್ಲಿ ಹಿರೇತನ ಮಾಡ್ತಾ ಇದ್ರು. ಇಂಥ ಪ್ರೀತಿ ಪ್ರೇಮಕ್ಕೆಲ್ಲ ಅವಕಾಶನೇ ಇರಲಿಲ್ಲ ಅವಾಗ. ಯಾರಾದರೂ ಆ ಥರ ಮಾಡ್ತಾರಂತೆ ಗೊತ್ತಾದರೆ ಮಾನ ಮರ್ಯಾದೆ ಸಲುವಾಗಿ ಹುಡುಗ ಹುಡುಗಿನ ಯಾರನ್ನೋ ಒಂದು ಸಾಯಿಸಿ ಒಟ್ಟಿನಲ್ಲಿ ಅದನ್ನು ಅವ್ರ ಮರ್ಯಾದೆ ಉಳಿಸ್ಕೊಳ್ಳುವಂಥ ಪರಿಸ್ಥಿತಿ ಇತ್ತು ಆವಾಗ. ಸೊ ಹಾಗಾಗಿ ಅದು ಎಮೋಷ್ನಲ್ ಟಚ್ ಆಯಿತು ನನಗೆ. ಸುಮ್ಮನೆ ಅವ್ರವ್ರು ಮಾತಾಡ್ತಿದ್ರು, ನಾನು ಯಾವಾಗಲೂ ಅವ್ರ ಹತ್ರನೇ ಕೂತ್ಕೋತಿದ್ದೆ. ನ್ಯಾಯ ಮಾಡೋಕೆ ಹೋದಾಗೂ ಅವ್ರ ಹತ್ರನೇ ಇರ್ತಿದ್ದೆ ಚಿಕ್ಕವಳವಾಗ. ಆಮೇಲೆ ನನಗೆ ಅದು ಇಷ್ಟ ಆಯಿತು. ಅದು ಆಗಿದ್ದನ್ನು ನನ್ನ ಹೃದಯಕ್ಕೆ ತಟ್ಟಿದ್ದನ್ನು ಸುಮ್ಮನೆ ಬರೆದಿಟ್ಕೊಂಡಿದ್ದೆ. ಅದು ಈ ಥರ ನಾನು ಸ್ಕ್ರೀನ್ ಮೇಲೆ ನೋಡೋ ರೇಂಜ್ಗೆ ಅದು ಬರತ್ತೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಹೀಗೆ ಸುಮಾರುಗಳನ್ನು ಬರೆದಿದ್ದೆ, ಅದರಲ್ಲಿ ಇದನ್ನು ಒಂದು ಸೆಲೆಕ್ಟ್ ಮಾಡಿ ನಾನು ಕಳಿಸಿದ್ದು ಇದು ನನ್ನ ಅದೃಷ್ಟನೇ ಅಂತ ಹೇಳ್ಬೋದು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.
ದಯವಿಟ್ಟು ಅವ್ರ ಕತೆ ಕೊಟ್ಟಿದ್ದು ನಾವು ಲೈನ್ ತೊಗೊಂಡು ಸಿನಿಮಾಗೆ ಏನು ಬೇಕು ಮಾಡಿ ಅವ್ರಿಗಿನ್ನೂ ಯಾರಿಗೂ ಸಿನಿಮಾ ತೋರಿಸಿಲ್ಲ. ಫಸ್ಟ್ ಟೈಮ್ ಅವ್ರನ್ನ ಟ್ರೈಲರ್ ತೋರಿಸಿ ಟಿ ವಿ ನೋಡ್ಕೊಡ್ದು, ಏನೂ ನೋಡಿಲ್ಲ, ಇವತ್ತೇ ಫಸ್ಟ್ ಟೈಮ್ ಕರ್ಸಿರೋದು. ಖಂಡಿತ ಸರ್, ಯಾಕೆಂದರೆ ಕೆಲವೊಂದನ್ನ ಸಿನಿಮಾಟಿಕ್ ಆಗಿ ಹೇಗೆ ಬೇಕೋ ಅವ್ರು ಹಾಗೆ ತೊಗೊಂಡು ಬಂದಿದ್ದಾರೆ. ಅದನ್ನೆಲ್ಲ ತೋರ್ಸೋಕ್ಕೆ ಆಗಲ್ಲ, ತುಂಬ ಎಮೋಷ್ನಲ್ ಟಚ್ ಆಗುತ್ತೆ. ಸಿನಿಮಾಗೆ ಹೇಗೆ ಬೇಕೋ ಹಾಗೆ ತೆರೆ ಮೇಲೆ ಎಲ್ಲರ ಹೃದಯ ಗೆಲ್ಲುವಂಥ ಒಂದು ಪ್ರತಿಯೊಂದನ್ನು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಮ್ಮ ಟೀಮ್ ಎಲ್ಲನೂ. ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗೂ ಬರುತ್ತೆ, ಎಲ್ಲರ ಹೃದಯ ಗೆಲ್ಲುತ್ತೆ ಅನ್ನೋ ಭರವಸೆ ನನಗಿದೆ. ಇಲ್ಲ ಸರ್, ಇದು ರಿಯಲ್ ಆಗೇ ನಡೆದಿರೋದು. ಸುಮಾರು ಇಂಥವು ನಡೆದಿದ್ದು, ಬೇರೆ ಬೇರೆ ವೆರೈಟಿ ಆಗಿದ್ವು. ಬಟ್ ಇದೊಂದು ಚೂರು ಎಮೋಷ್ನಲ್, ಒಂದು ಪ್ರೀತಿಸೋ ಹೃದಯಗಳನ್ನ ದೂರ ಮಾಡೋ ಎಮೋಷ್ನಲ್ ಇದೆಯಲ್ಲ, ಅವಾಗ ನಮಗೆ ಅದು ಅರ್ಥ ಆಗದೆ ಇರ್ಬೋದು. ಬಟ್ ನಾವು ಈಗ ಅದನ್ನು ಅನುಭವಿಸಿದಾಗ, ಇಲ್ಲಿ ನೋಡಿದಾಗ ನನಗೆ ಅಯ್ಯೋ ಈ ಥರನೂ ನೋವು ಆಗಿತ್ತಾ ಅವ್ರಿಗೆ ಅಂತ ಅನಿಸುತ್ತೆ. ಸೊ ಅದು ಸುಮ್ಮನೆ ಅವಾಗ ಹಾಬಿಗೆ ಬರ್ದಿದ್ನೋ ಅಥವಾ ಅದೊಂದು ಎಮೋಷ್ನಲ್ ನನಗೆ ಅಯ್ಯೋ ಪಾಪ ಹಿಂಗೆ ಆಗಬಾರ್ದಾಗಿತ್ತು ಅಂತ ಬರ್ದಿದ್ನೋ ಗೊತ್ತಿಲ್ಲ. ಬಟ್ ಅದು ಈ ಥರ ಸಿನಿಮಾ ಬರ್ತಾ ಇದೆ ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ. ನಿಜವಾದ ಥ್ಯಾಂಕ್ ಯು ಸಿಂಧುಶ್ರೀ ಅವರೇ, ನಿಮ್ಮ ಒಳ್ಳೆ ಕತೆ ಕೊಟ್ಟಿದ್ದೀರಾ. 21ನೇ ತಾರೀಕು ಪಿಕ್ಚರ್ ನೋಡಿದಾಗ ನಿಮಗೆ ಖುಷಿ ಆಯ್ತದೆ, ನಮ್ಮೂರ ಕತೆ ನಮ್ಮ ಕತೆ ಹೆಂಗಿದೆ ಅಂತ. ಉತ್ತರ ಕರ್ನಾಟಕದ ಕಡೆ ಯಾವ ಊರಮ್ಮ? ಬೆಳಗಾವಿ ಜಿಲ್ಲೆ ಅಥಣಿಯಿಂದ ಬಂದಿದ್ದರು ಪಾಪ ಇವತ್ತು. ಥ್ಯಾಂಕ್ ಯು, ಕೂತ್ಕೊಳ್ಳಿ ದಯವಿಟ್ಟು. ಈ ಸಿನಿಮಾನ ನಮ್ಮ ನಿರ್ದೇಶಕರಿಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ಅಚ್ಚುಕಟ್ಟಾಗಿ ಸಿನಿಮಾನ ಎಷ್ಟು ಅದ್ಭುತ ಆಗ್ತದೆ, ಗ್ರೇಟ್, ತುಂಬ ಚೆನ್ನಾಗಿ ಮಾಡಿಕೊಟ್ಟವ್ರೆ. ತುಂಬ ಥ್ಯಾಂಕ್ ಯು ಸರ್. ವಿ ಕೆ ಪ್ರಕಾಶ್ ಈಸ್ ವೆರಿ ಗುಡ್ ಡೈರೆಕ್ಟರ್. ತುಂಬ ಖುಷಿ ಆಯಿತು. ಅಂದರೆ ನನ್ನಿಂದ ಸ್ವಲ್ಪ ತಡ ಆಗಿದೆ, ಕ್ಷಮೆ ಯಾಚಿಸ್ತೀನಿ. ನಮ್ಮ ಪ್ರಿಯ ವಾರ್ಯರ್ ಪ್ರಕಾಶ್ ಅವರು ಅದ್ಭುತವಾಗಿದೆ. ಈ ಚಿತ್ರತಂಡಕ್ಕೆ ನಾನೇನು ತಾರಾಗಣ ಆಯ್ಕೆ ಮಾಡಿದ್ದೀನಿ ಅದು 100ಕ್ಕೆ 100 ಮಾರ್ಕ್ಸ್ ಕೊಡ್ತೀನಿ, ಒಬ್ಬರಿಗೂ ಕಮ್ಮಿ ಕೊಡಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ಆಯ್ಕೆ ಮಾಡಿದ್ದೀನಿ. ಮಾಮೂಲು ವಿಲನ್ಗಳನ್ನ ಎಲ್ಲ ಮಾಮೂಲು ಹಾಕೋದು ಬೇಡ ಅಂತ ಹೊಸಬರನ್ನೆಲ್ಲ ಥರ ಬೇರೆ ಥರ ತಂದಿದ್ದೀನಿ. ಕತೆಗೆ ತಕ್ಕನಂತಿದೆ, ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು 21ನೇ ತಾರೀಕು. ಏನು ಇಷ್ಟಿನ ನಂಗೆ ಸಪೋರ್ಟ್ ಮಾಡ್ಬೋದಾ, ಇದೇ ರೀತಿ ಸಪೋರ್ಟ್ ಮಾಡಿ. ಸಿನಿಮಾ ಚೆನ್ನಾಗಿ ಹೋಗುತ್ತೆ, ನಿಮ್ಮೆಲ್ಲರ ಶೋಧ ಇರಲಿ ಅಂತ ಹೇಳ್ಕೊತೀವಿ. ನಮ್ಮ ತರುಣ್ ನಿರ್ಮಾಪಕರು ಮಾತಾಡ್ತಾರೆ. ಹಾಗಾಗಿ ಗಂಡುಗಲಿ ಮಂಜಣ್ಣ ಅಂತ ಸುಮ್ಮನೆ ಕರೆಯೋದಿಲ್ಲ. ಯಾಕೆಂದರೆ ಒಂದು ಕಥೆನ ಇವತ್ತು ಯಾರೇ ಆಗ್ಬೋದು, ನಾನು ನಿರ್ಮಾಪಕ ಮಂಜಣ್ಣ ಇಷ್ಟು ಸಿನಿಮಾಗಳು ಮಾಡಿ ಒಂದು ದೊಡ್ಡ ನಿರ್ದೇಶಕರ ಕತೆ ಮಾಡಲಿ ಅಥವಾ ಯಾವುದಾನ ಒಂದು ಒಳ್ಳೆ ಸಿನಿಮಾ ಚೆನ್ನಾಗಿದ್ರೆ ಅದನ್ನು ರೀಮೇಕ್, ಅದನ್ನು ಎಳೆ ಎತ್ಕೊಳೋದು, ಈ ರೀತಿ ಮಾಡ್ತಾರೆ. ಅಥವಾ ದೊಡ್ಡ ದೊಡ್ಡ ನಿರ್ದೇಶಕರ ಹತ್ರನೇ ಮಾಡ್ಸೋಕೆ ನೋಡ್ತಾರೆ, ಅಥವಾ ದೊಡ್ಡ ಕತೆಗಾರರ ಹತ್ರ. ಇಲ್ಲಿ ಯಾವುದೋ ಒಂದು ಸಾಮಾನ್ಯವಾದಂಥ ಒಂದು ಎಲ್ಲೋ ನಡೆದಿರುವಂಥ ಕಥೆನ ಯಾರೋ ಕಳಿಸಿದಾಗ ಅದನ್ನು ಆಯ್ಕೆ ಮಾಡಿಕೊಂಡು ತನ್ನ ಮಗನ ಭವಿಷ್ಯ ದೃಷ್ಟಿಯಿಂದ ಧೈರ್ಯ ಮಾಡಿದಾರಲ್ಲ, ಅದು ಗ್ರೇಟ್. ಹಾಗೆಯೇ ಮತ್ತೊಂದು ಈ ಸಿನಿಮಾದ ವಿಶೇಷತೆ, ಸಾಮಾನ್ಯವಾಗಿ ಇವತ್ತು 9-10 ಸಿನಿಮಾಗಳು ಬರುತ್ತೆ, ಏನು ಕಲೆಕ್ಷನ್ ಬರುತ್ತೆ ಗೊತ್ತಿಲ್ಲ. ಅಂಥದ್ರಲ್ಲಿ ಒಂದು ದೊಡ್ಡ ಅಮೌಂಟನ್ನ ಸಿನಿಮಾಗೆ ಡೈರೆಕ್ಟ್ OTTಗೆ ರಿಲೀಸ್ ಮಾಡೋದಕ್ಕೆ ಬಂದರೂ ಸಹ ಅದನ್ನು ನಾನು ಬೇಡ, ಈ ಸಿನಿಮಾ ಮೇಲಿರೋ ಕತೆ ಮತ್ತು ಸಿನಿಮಾ ಮೇಲೆ ನಂಬಿಕೆಗೆ ನಾನು ಇದನ್ನು ಡೈರೆಕ್ಟಾಗಿ ಥಿಯೇಟ್ರಲ್ಲೇ ರಿಲೀಸ್ ಮಾಡ್ತೀನಿ ಅಂದರು. ಸೊ ಅದು ಮಂಜಣ್ಣವರ ತಾಕತ್ತು, ಸಿನಿಮಾ ಮೇಲಿರುವಂಥ ಪ್ರೀತಿ. ಈ ಎಲ್ಲದರ ದೃಷ್ಟಿಯಿಂದ ಮತ್ತು ಶ್ರೇಯಸ್ ಒಬ್ಬ ದೊಡ್ಡ ನಿರ್ಮಾಪಕ, 50 ಸಿನಿಮಾ ಮಾಡಿರೋ ನಿರ್ಮಾಪಕ, ಸಾಕಷ್ಟು ಹೀರೋಗಳನ್ನ ಬೆಳೀತಾ ನೋಡ್ತಾ ಬಂದಿದ್ರು ಸಹ ಯಾವುದೇ ಒಂದು ಹ್ಯಾಂಗ್ ಓವರ್ ಇಲ್ಲದೆ ಸಿನಿಮಾಗೆ ಹೊಸ ಬಂದರೆ ಹುಡುಗಂತಾರ ಎಲ್ಲನೂ ರೆಡಿಯಾಗಿ ಆ ಪ್ರೀತಿ, ಆ ಸಿನಿಮಾ ಮೇಲಿರುವಂತಹ ಒಂದು ಶ್ರದ್ಧೆಯಿಂದ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಅವ್ರನ್ನ ಪರ್ಸ್ನಲಾಗಿ ಹೇಗಿರ್ತಾರೋ ಅದೊಂದು ಬೇರೆ, ಇದು ಸಿನಿಮಾ ಮೇಲಿರೋ ಪ್ರೀತಿಗೆ ಖಂಡಿತ ಈ ಸಿನಿಮಾ ತುಂಬ ಚೆನ್ನಾಗಾಗಬೇಕು. ಎಲ್ಲ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ಕಾರ. I hope you all like the songs and the trailer. This is my debut in Kannada and it's been a couple of years in the making and we've all been excitedly waiting for it. So hope you all like it. Hope you all go watch it on the 21st of this month and support us. That's about it. Rest of it, I feel like you guys should watch the film. And thank you Manju sir, VKP sir for the opportunity. Thank you Shreyas for being a really great co-star. And thank you all for being here once again. Yeah. Every time I watch the songs and the trailer and everything, some or the other incident I will be reminded of. While shooting Sumane itself, it was we had very restricted space to shoot and he made us do a lot of things like climb up the ladder, and Shreyas had to climb up the ladder as well, and then I'll kick him here and there. So many incidents like that has happened, and then
the shot in the song where he's picking me up in the rain. We had gone up the mountain for another shot, and all of a sudden it started raining. And VKP sir was like, "Okay, it's raining. Pick her up. Let's do a shot in the rain." And it was so cold, and we were soaking wet by the time we came down. And a lot of things like that was spontaneous, and he would just make us do a lot of random things. Yeah. And ಶ್ರೇಯಸ್ Dragon ಶ್ರೇಯಸ್ almost- ನೀವು ಕಂಪ್ನಿ ಕೊಡಿ ಆ ವಿಜುವಲ್ ಇದೆಯಲ್ಲ, ಸೊ ನೀವು ಹಾಡಿ, ಜೊತೆಲೇ ಹಾಡಿ. ತೊಳಿ ಮೈಕ್ ತೊಳಿ. ಸುಮ್ಮನೆ 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 ಇದ್ರೆ ಕುಮಾರಿ ಗಲ್ಲವ ಕಚ್ಚಿದೆ ಕಲ್ಲನೆ ನಿನ್ನನೆ 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 ತುಂಬಾ ಜರೂರಿ ಕಚ್ಚಲೇಬೇಕಿದೆ ಮೆಲ್ಲನೆ. ಥ್ಯಾಂಕ್ ಯು. Me. It's set in a completely different backdrop from the films we watch these days about modern love and another aspect of it in our generation, right? 90s love story I have not witnessed myself. Probably I've only heard about it. So to be part of something like that and enact those feelings and emotions, like in the like in the title Back in the 90s where love was true, that was a different experience altogether for me. And I think 19 back when I was doing this film, and back then I was just innocently having fun with the role and just doing whatever my director asked me to do. Yeah. VKP sir approached me for the project. He had come home and he told me about the story, and he was like, if you're confident enough, you can come join. I will not be shooting with separate cameras. You cannot mug up your lines. I will have 2-3 cameras on your face. Only if you're confident you can do it, you can come join the project. So that's how he gave me a brief about the project, and I said yes. I'm saying that I can't speak in Kannada. 35, 37 years I'm in Bangalore. I'm very bad at language. So I will promise 25th day I will try to speak at least 1 or 2 lines. But I'm very scared of speaking other language. Even my language also I'm very scared. Now the whole thing was a very beautiful experience making the film, especially with a seasoned producer like Manju. And I really enjoyed working with him, and I am seeing him promoting the film, which I thought all the new generation producers should learn from that, because how you promote a film, how you project a film, it's so important. So, and I think he knows that very well, and he is doing marvelously that job. I'm coming 5th time or 6th time for a promotion itself, so that's what I'm saying. So he's perfectly superb. And then this film is about a beautiful love story. But what I like about this film is it's a love story with intensity of family. Everywhere it is rebellism, everywhere it is moving on. Here it is completely they are waiting for the approval of the parents. So it's a very strong love story with family bonding. So I feel the target audience, if we say in advertising language, it should be more like a family, and also youngsters to watch the love story. And Shreyas and Priya and Achyut Rao and Suchindra Prasad and all of them, I got an opportunity to work with a lot of beautiful actors, superb actors. So my job was very easy. So everybody please come, watch this film and support us, this film, to be a successful film. Thank you. ಯಾವಾಗಲೂ ಒಂದು ಪ್ರೆಸೆಂಟೇಷನ್ ಕೇಳೋನು, ಅವ್ನು ನಾಯಿ ಮರಿ ಅಂತ ಇಷ್ಟ ಇತ್ತು. ನಾನು ನಮ್ಮ ಸ್ನೇಹಿತರು ಫೋನ್ ಮಾಡಿದೆ, ಬ್ರದರ್ ಸತೀಶ್ ಒಂದು ನಾಯಿ ಮರಿ ಬೇಕು ಅಂದೆ. ಅವ್ರು ನಾಯಿ ಮರಿತಾರಲ್ಲ, ಹುಲಿ ಮರಿ ತಂದುಬಿಟ್ಟವ್ರೆ. ಹಾಂ, ನಾನು ಇವತ್ತು ಗಿಫ್ಟ್ ಕೊಡ್ಬೇಕು ನನ್ನ ಮಗನಿಗೆ ಅಂತ ಆಸೆಯಿಂದ ಒಂದು ಒಳ್ಳೆ ನಾಯಿ ಮರಿ ತರಿಸಿದ್ದೆ. ಈ ನಾಯಿ ಮರಿ ಕೇಳಿದೆ, ಎಷ್ಟಪ್ಪ? ನಾನು ಒಂದು 51 ಲಕ್ಷ ರೂಪಾಯಿ ಒಂದು ಒಳ್ಳೆ ನಾಯಿ ಮರಿ ತಂದು ಕೊಡೋ, ಮನೆಗೆ ಇಕ್ಕತ್ತಿದ್ದೆ. ನನ್ನ ಮಗ ಏನು ಕೇಳಿದ, ಅವ್ನು ಯಾವ ನಾಯಿ ಫೇವ್ರೇಟು ಕೇಳೋದಕ್ಕೆ ಸಿಮ್ಮು ಇದು ಕೇಳಿದ ಕಾಸ್ಟ್ ಎಷ್ಟು ಅಂತ ಕೇಳಿದೆ.
ಏನು ಆಗಿದ್ದಲ್ಲಿ ಕೊಡ್ಸ್ಬಿಡೋಣ ಅಂತ. ಇದ್ರ ಕಾಸ್ಟ್ ನನಗಿಂತ ಸತೀಶ್ ಅವ್ರಿಗೆ ಬಾಯಿಲೆ ಕೇಳಿ ಹೇಳ್ತಾರೆ. ನಮಸ್ತೆ. ನನಗೆ ಸರ್ ನಿನ್ನೆ ಫಂಕ್ಷನಲ್ಲಿ ಸಿಕ್ಬಿಟ್ಟು ರೇಗ್ಸಿದ್ರು. ನನ್ನ ಮಗ ತುಂಬ ವರ್ಷದಿಂದ ನಿಮಗೆ ಡಾಗ್ ಕೇಳ್ತಾನೆ ಇರ್ತೇನೆ, ಬರೀ ಡವ್ ಮಾಡ್ತೀಯ ನೀನು, ಯಾವ ಡಾಗು ಕೊಡೋದಿಲ್ಲ ಅಂತ. ಅದಕ್ಕೆ ನಾಳೆ ಒಂದು ಫಂಕ್ಷನ್ ಇದೆಯಲ್ಲ ಸರ್, ಅವತ್ತು ಸರ್ಪ್ರೈಸ್ ಕೊಡ್ತೀನಿ ಅಂದ್ಬಿಟ್ಟು ಇವತ್ತು ತೊಗೊಂಡು ಬಂದೆ. ಕಾರಲ್ಲಿ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ರು. ಯಾವುದೋ ಒಂದು ಚಿಕ್ಕ ಮರಿ ಹಿಡ್ಕೊ ಬರ್ತೀಯ ಅಂದರೆ ಇದು ಯಾವುದೋ ಹುಲಿ ಮರಿ ಕರ್ಕೊಬಂದ್ಬಿಟ್ಟಿದ್ಯಾ ಅಂತ. ಇದು 7 ತಿಂಗಳು ಮರಿ ವುಲ್ಫ್ ಡಾಗ್ ಅಂತ, ವರ್ಲ್ಡಲ್ಲಿ ರೇರೆಸ್ಟ್ ಡಾಗು. ಆಮೇಲೆ 50 ಕೋಟಿ ನಾಯಿ. ಇದು ವರ್ಲ್ಡಲ್ಲಿ ಒಂದೇ ಮನೇಲಿ ಫಾರಿನಲ್ಲಿ ಇರೋದು ಒಂದು ಲೇಡಿ ಹತ್ರ. ಅವರು ವುಲ್ಫ್ನ ಕೊಕೇಶನ್ ಶೆಪರ್ಡ್ಗೆ ಕ್ರಾಸ್ ಮಾಡಿ ಮಿಕ್ಸ್ ಮಾಡಿ ಎತ್ತಿರೋದು. ಇದು ತುಂಬ ಫೆರೋಷಸ್ ಇದೆ, ಅಂದರೆ ಜನ ಹೊಂದೋದಿಲ್ಲ. ಸರ್ಗೆ ಕೊಟ್ಟರೆ ಈ ಥರ ಅವ್ರಿಗೆ ಗಂಡುಗಲಿ ಅಂತಲೇ ಕರೀತಾರೆ. ಸಾಕಿದ್ರೆ ಈ ಥರ ನಾಯಿ ಸಾಕ್ಬೇಕು ಸರ್, ಯಾವುದೋ ಶಿಡ್ಸು ಪಡ್ಸು ಎಲ್ಲ ಸಾಕಬಾರ್ದು ಅಂತ ಇವತ್ತು ಕೇಳದೆ ತೊಗೊಂಡು ಬಂದು ಇವತ್ತು ಸರ್ಗೆ ಇದನ್ನು ಗಿಫ್ಟಾಗಿ ಕೊಡ್ತಾ ಇದ್ದೀನಿ. ಅವ್ರು ಇವತ್ತು ಮನೆಗೆ ತೊಗೊಂಡು ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ, ಕಾರಲ್ಲೇ ಎದ್ರುಕೊಂಡು ಒದ್ದಾಡ್ತಾ ಇದ್ರು. ಇವಾಗ ಅವ್ರ ಬಾಯಿಂದನೇ ಹೇಳ್ಬೇಕಿದನ್ನ. ಸರ್ ನಾನು ಒಂದು ವಾರ ಊಟ ಹಾಕಿದ್ರೆ ಸೆಟ್ ಆಗ್ಬಿಡುತ್ತೆ ಸರ್. ಇಲ್ಲಿ ಒಂದು ವಾರ ಊಟ ಹಾಕಿದ್ರೆ ಸಾಕು ಸರ್. ಅದು ರೇಟ್ ಕೇಳ್ದ 50 ಕೋಟಿ ಹಿಂದಿ ಸಿನಿಮಾ ಮಾಡ್ತೀನಿ. ಎಷ್ಟು? ನಾನು ದುಡ್ಡಿಗೆ ಕೊಡ್ತಾ ಇಲ್ಲ, ಬೇಡ, ಗಿಫ್ಟ್ ಕೊಡ್ತಾ ಇದ್ದೀನಿ. ಅವ್ರ ಪ್ರೀತಿ ಅಷ್ಟಿದೆ. ನನ್ಗೊಂದು 30 ವರ್ಷದ ಫ್ರೆಂಡ್ ಸರ್ ಸತೀಶ್. ಅವ್ರ ಮಗ ಬಂದು ಚಿಕ್ಕ ಹುಡುಗದಿಂದ ನಾನು ನೋಡ್ಕೊಂಡು ಬೆಳೆದಿದ್ದೀನಿ. ಸತೀಶ್ ನಮ್ಗೆ ತುಂಬ ಹಳೆ ಸ್ನೇಹಿತರು. ನಾನೊಂದು 51 ಲಕ್ಷ ರೂಪಾಯಿ ನಾಯಿ ತಂದು ಕೊಡು ಸತೀಶ್ ಅಂದೆ. ಕಾಸು ಬೇಡ, ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ರು. ದಯವಿಟ್ಟು ಹೇಳಿದೆ, ಓಕೆಪ್ಪ, ಏನು ಈ ಗಿಫ್ಟ್ ಇಸ್ಕೊತಾರೆ ಹಂಗಾರೆ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ತಪ್ಪಾಗ್ಬಿಡುತ್ತೆ. ಆಸೆ ಎಂಬ ಬಿಸಿರುಕೋ ದುರಾಸೆ ಬಂದ್ಬಿಡ. ಅದಕ್ಕೆ ದಯವಿಟ್ಟು ಬೇಡ, ತುಂಬ ಥ್ಯಾಂಕ್ಸು. ಇಂಥ ಒಂದು ನಾಯಿ ಬೇಡ, ಇದಕ್ಕಿಂತ ದಯವಿಟ್ಟು ಒಂದು ಒಳ್ಳೆ ಮರಿ ಕೊಡಿ. ಅವನು ಮೊದಲೇ ಸಾಫ್ಟು, ಹುಲಿ ಮರಿಯಲ್ಲಿ ಇಟ್ಕೊತಾನೆ ಅವನು. 50 ಕೋಟಿ ಕೊಟ್ಬಿಡು ಅದಕ್ಕೆ ಅವನಿಗೆ ಅಷ್ಟೇ. ಅದಕ್ಕೆ ದಯವಿಟ್ಟು ತುಂಬ ಥ್ಯಾಂಕ್ಸ್ ಸತೀಶ್. ದಯವಿಟ್ಟು ಒಂದು ಒಳ್ಳೆ ನಾಯಿ ಮರಿ ಕೊಡಿ, ಇಂಥ ಹುಲ್ಲು ಬೇಡ. ನಿಜವಾಗ್ ತುಂಬ ಚೆನ್ನಾಗೈತೆ. ಇನ್ನು 8 ತಿಂಗಳು ಮರಿ. ಇನ್ನು ಮರಿ ಇದ್ರ 3ರಷ್ಟು ದೊಡ್ಡದಾಗತ್ತೆ. ಇನ್ನು 3 ಇಷ್ಟ ಹತ್ರ ಬರ್ತದೆ. 3ರಷ್ಟು ದೊಡ್ಡದಾಗತ್ತೆ. ಸೌಂಡ್ ಮಾಡ್ತು. ಹೇಳ. ಇಲ್ಲ ಏನ್ ಮಾಡಲ್ಲ, ಬಿಡಲ್ಲ ಸರ್, ಬಿಡಲ್ಲ. ಏನಾಗಲ್ಲ, ಅವರಿದ್ದಾರೆ ಸರ್. ಇಲ್ಲ ಬಿಡಲ್ಲ, ಅಲ್ಲಿವರೆಗೂ ಬರಲ್ಲ. ಅದು ನಿಮ್ ನೋಡಿದ್ರೆ ಯಾಕೋ ಹಂಗ ಆಗ್ತಾ ಇದೆ. ಫೋಟೋ ಗೊತ್ತಾಗ್ಬಿಡುತ್ತೆ. ಓಕೆ, ಏನೋ ಮಾಡ್ತಾ ಇಲ್ಲ ಅದು. ಥ್ಯಾಂಕ್ ಯು ಸತೀಶ್. ದಯವಿಟ್ಟು ಬೇಡ, ಇನ್ನೊಂದು ತಂದ್ಕೊಡಿ ದಯವಿಟ್ಟು. ತುಂಬ ಥ್ಯಾಂಕ್ಸು. ನೀವು ಇವತ್ತು ನನಗೆ ಗಿಫ್ಟ್ ಕೊಡ್ತೀನಿ, ನಿಜವಾಗ್ಲೂ ಖುಷಿ ಆಗ್ತದೆ. ಸ್ನೇಹಕ್ಕೆ ನೋಡು ಬೆಲೆ ಕಟ್ಟಕ್ಕಾಗಲ್ಲ ಅಂದ್ರೆ ಈ ಥರ ಸ್ನೇಹಿತರು 4 ಜನ ಇದ್ರೆ ಸಾಕು. ಅಂತ ನಾಯಿನೇ ಗಿಫ್ಟ್ ಕೊಡ್ತೀನಿ, ದಯವಿಟ್ಟು ಇಟ್ಕೊಳ್ಳಿ ಸರ್, ಪರವಾಗಿಲ್ಲ ಅಂತ ಹೇಳೋದು. ನಿನ್ನೆ ಸಾಯಂಕಾಲ ಫಂಕ್ಷನ್ ಅಲ್ಲಿ ಸಿಕ್ಕಿ ರೇಗ್ಸಿದ್ರು. ನಾನು ಹೇಳ್ದೆ, ಹೇಳಲ್ಲ ಸರ್, ಒಂದು ಸಿಂಹ ಕರ್ಕೊಂಬರ್ತೀನಿ ಅಂತ. ಆದ್ರೆ ಸಿಂಹದ ಮರಿ ಅನ್ಕೊಂಡ್ರು, ಅದು 7 ತಿಂಗಳು ಮರಿ ಇಷ್ಟು ದೊಡ್ಡದಿರುತ್ತೆ ಅಂತ ಸರ್ಗೆ ಗೊತ್ತಿಲ್ಲ. ಕೇರಳ ಕಳಿಸ್ಬಿಡ ಪ್ರಿಯ ಅವರಿಗೆ ಹೇಳ್ಕೊಳ್ಳೋದಲ್ಲ, ತಿನ್ಕೊಂಬಿಡುತ್ತೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಸೊ ಸಿನಿಮಾ ಬಗ್ಗೆ ಈಗಾಗಲೇ ಮುಂಚೆ ಸಿಕ್ಕಿದಾಗೂ ಮಾತಾಡೀನಿ. ಬಟ್ ಇವತ್ತಿನ ದಿವಸ ಒಂದು ಹೊಸ ಸಾಂಗ್ ನೋಡಿದ್ರಿ ಸಿನಿಮಾದು. ನೀವುಗಳು ಏನಾದ್ರು ಪ್ರಶ್ನೆ ಇದ್ದರೆ ನೀವುಗಳು ಕೇಳಿದ್ದು, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನಾದ್ರು ಕೇಳಬೇಕಾ ನೀವು? ನಮ್ಮ ತಂದೆ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಸದಾ ನಂಗೆ ಒಂದು ಟೈಮ್ ಜ್ಞಾಪಕ ಇದೆ, ಇನ್ನೂ ಜ್ಞಾಪಕ ಇದೆ. ಒಂದು ಟೈಮಲ್ಲಿ ಸಿನಿಮಾ ಪ್ರೊಡಕ್ಷನ್ ಮಾಡೋಕ್ಕಂದ್ರೆ ಯಾವಾಗ ಊಟ ಮಾಡ್ತಾ ಇರ್ತಾರೆ, ಊಟ ಮಾಡ್ತಾ ಇರ್ಬೇಕಂದ್ರೆ ಪ್ರೊಡಕ್ಷನ್ ನಡೀತಾ ಇರುತ್ತೆ. ಅಲ್ಲಿ ಸೆಟ್ಟಲ್ಲಿ ಮ್ಯಾನೇಜರ್ ಹತ್ರ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಸಡನ್ನಾಗಿ ಏನೋ ಪ್ರಾಬ್ಲಮ್ ಆಗಿದ್ದಾಗ ಊಟ ಮಾಡ್ತಾರೆ, ಹಂಗೆ ಓಡೋಗ್ಬಿಡ್ತಾರೆ, ಈಚೆ ಹೋಗ್ಬಿಟ್ಟು ಓಡ್ತಾ ಇರ್ತಾರೆ, ಏನಕ್ಕೆ ಹಂಗಾಯ್ತು ಹಿಂಗಾಯ್ತು ಅಂತ. ನನಗೆ ಮಗಾಗಿ ಹರ್ಟ್ ಆಗುತ್ತೆ ಏನು ಅಂತ ಹೇಳಿದ್ರೆ, ಊಟ ಮಾಡೋಕ್ಕಂದ್ರೆ ಊಟ ಅಲ್ಲೇ ಇದೆ, ಕೈಯೂ ತೊಳೆದಿಲ್ಲ, ಹಂಗೆ ಓಡೋಗ್ಬಿಟ್ಟು ಟೆನ್ಷನ್ ಫೋನಲ್ಲಿ ಮಾತಾಡ್ತೀಯಾ, ಯಾಕೆ ಸಿನಿಮಾ ಮಾಡ್ತೀನಿ ನೀನು ಅಂತ ನಾನು ಕ್ವಶನ್ ಕೇಳಿದ್ದೆ. ಯಾವಾಗ ನಾನು ಕಾಲೇಜಲ್ಲಿದ್ದಾಗ. ನನಗೆ ಅವಾಗ ನನ್ನ ಮಾರತಳ್ಳಿ ಸ್ನೇಹಿತರು ತುಂಬ ಲ್ಯಾಂಡ್ ಡೆವಲಪರ್ಸು ಪಬ್ಸ್ ಎಲ್ಲ ಮಾಡ್ತಾರೆ. ನಾನು ಅವಾಗ ಹೇಳಿದಾಗ ಒಂದೇ ಮಾತು ಹೇಳಿದ್ದು, ನಾನು ಪಬ್ ಗಿಪ್ ಮಾಡು, ನೆಮ್ಮದಿಯಾಗಿರ್ಬೋದು. ಅವ್ರು ಇಷ್ಟು ಕೋಟಿ ಹಾಕಿ ಇಷ್ಟು ದುಡಿತಾರೆ, ಸಿನಿಮಾದಲ್ಲಿ ಕಾಸೇ ಸಂಪಾದನೆ ಮಾಡ್ತಲ್ಲ, ಸುಮ್ಮನೆ ಸಿನಿಮಾ ಮಾಡ್ತೀನಿ ಅಂತ ಯಾಕೆ ಮಾಡ್ತೀನಿ ಅಂತ ಅವ್ನು ಟೈಮಲ್ಲಿ ಕೇಳಿದೆ. ಅವಾಗಿಂದ ನಾನು ಆ್ಯಕ್ಟರ್ ಆಗಬೇಕು ಅಂತ ನಾನು ಡಿಸೈಡ್ ಆಗಿರಲಿಲ್ಲ. ಅವರು ಹೇಳಿದ್ರು, ಸಿನಿಮಾ ಅನ್ನೋದು ಒಂದು ಉದ್ಯಮ. ಇಲ್ಲಿ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರೆ ಹಲವಾರು ಜನಕ್ಕೆ ಅವಕಾಶಗಳು ಸಿಗುತ್ತೆ, ಹಲವಾರು ಕುಟುಂಬಗಳು ಬದುಕುತ್ತೆ. ದೇವ್ರ ಆ ಪುಣ್ಯ ನನಗೆ ಕೊಟ್ಟು ನನ್ನ ಕಡೆಯಿಂದ ಕೆಲಸ ಮಾಡೋ ಶಕ್ತಿ ಕೊಟ್ಟಾಗ ಅಲ್ಲಿ ತನಕ ನಾನು ಸಿನಿಮಾ ಮಾಡ್ತೀನಿ. ನನ್ನ ಸಿನಿಮಾ ಕಾಸಿಗಿಂತ ಸೇಫ್ ಆಗಿ ಮಾಡ್ತೀನಿ, ಒಪ್ಕೋತೀನಿ. ಬಟ್ ಪ್ಯಾಷನ್ಗೋಸ್ಕರ ಹೆಚ್ಚಾಗಿ ಮಾಡ್ತೀನಿ ಅಂತ ನಮ್ಮ ತಂದೆಯವ್ರು ಹೇಳಿದ್ರು. ನನ್ನ ತಂದೆಯವ್ರ ಬಗ್ಗೆ ಕೇಳಬೇಕಂತ, ದಟ್ ಇಸ್ ಒನ್ ಥಿಂಗ್ ಆಲ್ವೇಸ್ ರಿಮೆಂಬರ್. ಖಂಡಿತವಾಗ್ಲೂ ಟಫ್ ಅಂತ ಯಾವುದು ಅನಿಸಿಲ್ಲ ಸರ್. ಒಂದು ಹೇಳಬೇಕಂದ್ರೆ ಕತೆ ಟ್ರಾವೆಲ್ ಆಗ್ತಾ ಡೈರೆಕ್ಟರ್ ಹೇಳ್ತಾರೆ ಈ ಥರ ಮಾಡೋಕೆ ಆ ಥರ ಮಾಡಬೇಕು ಅಂದಾಗ
ಅವ್ರ ಹತ್ರ ಡಿಸ್ಕಸ್ ಮಾಡ್ತಾರೆ, ಈ ಥರ ಮಾಡ್ಬೋದು ಆ ಥರ ಮಾಡೋದು ಅಂತ. ಟಫ್ ಅಂತ ಇಲ್ಲಿ ಒಂದ್ಸಲ. ಬಟ್ ಈ ಸಿನಿಮಾ ಕತೆ ಕೇಳಿದಾಗ ನಿನ್ನ ಜ್ಞಾಪಕ ಇದೆ, ಒಂದು 4-5 ಜನ ಪ್ರೊಡ್ಯೂಸರ್ಸ್ ಆಮೇಲೆ ಒಂದಿಬ್ಬರು ಡೈರೆಕ್ಟರ್ಸ್ ನಿನ್ನ ಜ್ಞಾಪಕ ಇದೆ, ಬೇರೆಯವರು ಸ್ನೇಹಿತರು ಬಂದು ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದ ಒಂದೇ ಮಾತು, ಶ್ರೇಯಸ್ ತುಂಬ ಹೆವಿ ಆಗ್ಬಿಡುತ್ತೆ ಸಿನಿಮಾ, ಇದು ಇಷ್ಟು ಇಂಟೆನ್ಸ್ ಬೇಕಾ ಅವನಿಗೆ, ಪರ್ಫಾರ್ಮ್ ಮಾಡ್ತಾನೆ ಅಂತ ಕ್ವಶನ್ ಕೇಳಿದ್ರು. ಆಮೇಲೆ ಪ್ರತಿ ಸತಿ ಒಬ್ಬ ಆ್ಯಕ್ಟರ್ಗೆ ಅದು ಕೇಳಿದಾಗ ಒಂದು ಇರುತ್ತಲ್ಲ ಸರ್, ಒಂದು ಕಿಚ್ಚುಟ್ಟುತ್ತೆ ಮನಸ್ಸಲ್ಲಿ, ಒಂದು ಮಾಡಬೇಕು ಅಂತ. ಸೊ ಇವ್ರು ಏನು ಹೇಳ್ತಾರೆ ಇಷ್ಟು ಇಂಟೆನ್ಸ್ ನನಗೆ ಅರ್ಥ ಆಗಲಿಲ್ಲ. ಬಟ್ ಆ್ಯಕ್ಟ್ ಮಾಡ್ತಾ ಗೊತ್ತಾಯಿತು ಇಂಟೆನ್ಸ್ ಆಗಿದೆ ಅಂತ. ಬಟ್ ಐ ಎಂಜಾಯ್ ಆ್ಯಕ್ಟಿಂಗ್, ಐ ರಿಯಲಿ ಎಂಜಾಯ್ ಆ್ಯಕ್ಟಿಂಗ್. ಸೊ ಇಟ್ ವಾಸ್ ಈಸಿ ಫಾರ್ ಮೀ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ ವಾಸ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್. ಇದೆ ಸರ್ ಆಲ್ಮೋಸ್ಟ್ ಎಲ್ಲದರಲ್ಲೂ ಎಷ್ಟು ಟ್ರೈ ಮಾಡೋಕ್ಕೋ ಅಷ್ಟು ಟ್ರೈ ಮಾಡಿದ್ದೀವಿ ಸರ್. ಆಲ್ಮೋಸ್ಟ್ 90s ಫೀಲ್ ಏನೇನು ಅನ್ಸುತ್ತೆ, ಯಾಕಂದ್ರೆ ನಮ್ಮ ಕಾಸ್ಟ್ಯೂಮ್ ನಮ್ಮೂರು ಇದ್ರು ರಂಜಿತ್ ಅಂತ ಹುಡುಗ. ಸೊ ಡೈರೆಕ್ಟ್ ಅವ್ರು ಮಾತಾಡಿಕೊಂಡು ಇದೇ ಥರ ಬಟ್ಟೆಗಳು, ಸ್ಟ್ರೈಟ್ ಫಿಟ್ ಪ್ಯಾಂಟ್ಸ್ ಇರಬಾರ್ದು, ತುಂಬ ಸ್ಲಿಮ್ ಫಿಟ್ ಪ್ಯಾಂಟ್ಸ್ ಇರಬಾರ್ದು, ಸ್ಲಿಮ್ ಫಿಟ್ ಶರ್ಟ್ಸ್ ಇರಬಾರ್ದು, ಈ ಥರ ಶರ್ಟ್ಸೇ ಇರಬೇಕು, ಕಾಲರ್ಡು ಚೆಕರ್ಡ್ ಇರ್ತಾನೆ. ಸೊ ಕಾಸ್ಟ್ಯೂಮ್ ಮೇಲೆ ಫೋಕಸ್ ಮಾಡಿದ್ರು, ಹೇರ್ ಸ್ಟೈಲ್ಸು ಕೂದಲು ಉದ್ದ ಬಿಟ್ಟು ಕರ್ಲ್ಸ್ ಮಾಡೋಣ ಅಂತ ಆ ಥರ ಮಾಡಿದ್ರಿ. ತುಂಬ 90s ಬಿಟ್ಟು ಹೊರಗಡೆ ಹೋಗ್ಬಾರ್ದು ಅಂತ ಒಂದು ರೆಸ್ಟ್ರಿಕ್ಷನ್ಸ್ ಇತ್ತು. ಎಲ್ಲೋ ಒಂದು ಕಡೆ ಫೈಟ್ ಮಾಡೋಕ್ಕೆ ಮಾತ್ರ ಒಂಚೂರು ಟೆನ್ಷನ್ ಇರುತ್ತೆ, ಯಾಕಂದರೆ ಈಗೆಲ್ಲ ಫೈಟರ್ಸ್ಗೂ ಅದೇ ಥರ ಮ್ಯಾಚ್ ಮಾಡೋಕ್ಕಾಗುತ್ತೆ. ಸೊ ಆದಷ್ಟು ಪ್ರಯತ್ನ ಪಟ್ಟಿದ್ದೀವಿ ಸರ್, ಖಂಡಿತವಾಗಿ ಪ್ರಯತ್ನ ಪಟ್ಟಿದ್ದೀವಿ. ಇದಕ್ಕಿಂತ ಹಳ್ಳಿಯಲ್ಲಿ ಇನ್ನೂ 80s ಇದಕ್ಕಿಂತ ಫೈಟ್ ಒಳ್ಳೊಳ್ಳೆ ಫೈಟ್ ಐತಪ್ಪ, ಏನಿಲ್ಲ. ಆಮೇಲೆ ವಿಷ್ಣುಪ್ರಿಯ ಅನ್ನೋದಕ್ಕೆ ವಿಷ್ಣು ಸರ್ ನಮಗೆ ತುಂಬ ಸದಾ ನೆನಪು, ಅದಕ್ಕೆ ಅವ್ರ ಹೆಸರಿಟ್ಟೆ. ನಿನ್ನೆ ನಾನು ಮೈಸೂರು ಹೋಗಿದ್ದೆ, ನಮ್ಮ ಧನಂಜಯರ ಮದುವೆಗೆ ಹೋದಾಗ. ನಾನು ನನ್ನ ಗುರುಗಳಾದ ವಿಷ್ಣುವರ್ಧನ್ ಕಿಂಗ್ಸ್ ಕೋರ್ಟಲ್ಲಿ ಇರ್ತಾಯಿದ್ರು. ಅದೇ ಹೋಟ್ಲು ಹೋಗಿ 335, 334, 335 2 ರೂಮ್ ಇತ್ತು ಅವ್ರದ್ದು. ಒಂದು ರೂಮಲ್ಲಿ ಅವಳು ಮಲಗೋದು, ಒಂದು ರೂಮಲ್ಲಿ ಡಿಸ್ಕಷನ್. ಆ ರೂಮ್ಗೆ ಹೋಗಿ ಅದೇ ರೂಮ್ ತೊಗೊಂಡು ನಾನು ಹೋಗಿ ಫ್ರೆಶ್ ಆಗಿ ಸ್ನಾನ ಮಾಡಿ 10 ನಿಮಿಷ ಆ ಸೋಫಾ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿದೆ. ಅವತ್ತು ಆ ರೂಮ್ ಆಲ್ಟ್ ಆಗಬೇಕು ಅಂತ ಹೋದೋನು ನನಗೆ ಅದು ದೇವಸ್ಥಾನ ಥರ ಫೀಲ್ ಮಾಡ್ದೆ ಬೆಡ್. ನಿನ್ನೆ ನಾನು ಯಾಕೋ ಸಮಾಧಾನ ಆಗಲಿಲ್ಲ, ನಮಸ್ಕಾರ ಹಾಕ್ಬಿಟ್ಟು ಕೆಳಗೆ ಬಂದು ಕೌಂಟಲ್ಲಿ ರೂಮ್ ಚೇಂಜ್ ಮಾಡಿಕೊಂಡೆ. ನನಗೇನೋ ಒಂದು ಸಮಾಧಾನ ಆಯಿತು, ವಿಷ್ಣು ಸಾರೇ ಕರ್ಸ್ಕೊಂಡವ್ರೆ ಅಂತ. ಆಮೇಲೆ ಅದನ್ನು ನೆನೆಸ್ಕೊಂಡು ಇವತ್ತು ಅದಕ್ಕೆ ನಾಳೆ ಬೆಳಿಗ್ಗೆ ನಾನು ವಿಷ್ಣುಪ್ರಿಯ ರಿಲೀಸ್ಗಿಂತ ಮುಂಚೆ ಪ್ರಯಾಗರಾಜ್ಗೆ ಹೋಗ್ಬಿಟ್ಟು ನಾಳೆ ನದಿಲಿ ಒಂದು ಸ್ನಾನ ಮಾಡಿಕೊಂಡು ನಾನು ಗುರುಗಳ ಆತ್ಮ ಶಾಂತಿ ಸದಾ ನಮ್ಮನ್ನು ಆಶೀರ್ವಾದಿಸಲಿ. ನಮ್ಮನ್ನು ಯಾರು ಯಾವಾಗಲೂ ನನ್ನ ಹಿಂದೆ ನನಗೆ ಯಾವಾಗಲೂ ಒಳ್ಳೆ ಉತ್ತಮವಾದ ಬಯಸಿದ್ರು, ನನ್ನ ಮಗನ ಕಂಡ್ರೆ ಅಷ್ಟೇ ಪ್ರೀತಿ ಇತ್ತು, ಅವ್ರಿಗೆ ಆಶೀರ್ವಾದ ಕೊಡಲಿ ಅಂತ ನಾಳೆ ಬೆಳಿಗ್ಗೆ 11 ಗಂಟೆ ಹೋಗಿ ನಾಳೆ ಸಂಜೆ ಈ ಟೈಮ್ಗೆ ಪ್ರಯಾಗರಾಜ್ ಸ್ನಾನ ಮಾಡ್ಕೊಂಡು ನಾಡ್ದು ರಿಟರ್ನ್ ಬರ್ತೀನಿ. ನನಗೆ ಸುಮಾರು ನನಗೇನು ಥಿಯೇಟ್ರುಗಳು ಬೇಕು ಎಲ್ಲ ಥಿಯೇಟ್ರುಗಳು ಚೆನ್ನಾಗಿ ಸಿಕ್ಕಿದೆ, ಒಳ್ಳೆ ಥಿಯೇಟ್ರ್ ಇದೆ. ಜನಗಳು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ನಿಮಗೆಲ್ಲ ಮನ್ಸಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ನಿಮ್ಗೆ ಇಷ್ಟ ಆದರೆ 100 ಜನ ಕೇಳಿ, ತುಂಬ ಚೆನ್ನಾಗಿ. ಯಾರು ಒಬ್ಬರಾರು ಸಿನಿಮಾ ಸುಮಾರು ಅಂತ ಹೇಳೋಂಗೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾನು ಇದನ್ನು 10 ಬಾರಿ 11 ಬಾರಿ ನೋಡಿ ನನಗೆ ಮನಸ್ಸು ನಾಟುತ್ತೆ. ಆ ಕತೆ ಹಂಗಿದೆ. ಇಂಥ ಕತೆ ಮಾಡೋಕ್ಕೆ ನನಗೆ ಅದೃಷ್ಟವಂತೆ. ನಿಜವಾಗ್ಲೂ ಈ ಥರ ಒಳ್ಳೊಳ್ಳೆ ಕತೆಗಳು ಬರೀತಾರಮ್ಮ. ಕನ್ನಡ ಚಿತ್ರಕ್ಕೆ ಯಾರು ಕೇಳಿದ್ರು ದಯವಿಟ್ಟು ಕೊಡು, ನಿನ್ನ ಒಳ್ಳೆಯ ಕತೆ ಅದ್ಭುತವಾಗಿದೆ. ಇವತ್ತು ಯಾರು ಸಿನಿಮಾಗಳು ಕತೆಗಳು ಇದು ಮಾಡ್ತಿರ್ತಾರೆ, ನೀನು ಕತೆ ಮಾಡಿದ್ಯಾ, ನೀನು ಇನ್ನೂ ಎತ್ತಿ ಬೆಳೀಲಿ ಅಂತ ಹೇಳ್ತಾ ಇವತ್ತು ಈ ದಿನ ನಿಮ್ಮೆಲ್ಲ ಸಹಕರಿಸೋಕ್ಕೆ ನಿಮ್ಮೆಲ್ಲರಿಗೂ ಸದಾ ನಮ್ಮನ್ನು 50 ಚಿತ್ರ ಬೆಂಬಲಿಸ್ಕೊಂಡು ಬಂದಿದ್ದೀರಾ. ನಾನೇನೇ ಮಾಡೋದು ನಮ್ಮ ಚಿತ್ರೋದ್ಯಮದಲ್ಲಿ ನೀವೆಲ್ಲ ಪತ್ರಿಕಾ ಮಿತ್ರರು, ಮಾಧ್ಯಮ ಮಿತ್ರರು, ಎಲ್ಲ ಸ್ನೇಹಿತರು ನಮ್ಮನ್ನು ಆತ್ಮೀಯವಾಗಿ ನಾನು ಈ ಮಟ್ಟಕ್ಕೆ ಬೆಳೆಸಿದ್ದೀರಾ. ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ಥರ ಇರಲಿ. 21ಕ್ಕೆ ಜನಗಳು ಪಿಕ್ಚರ್ ಬಂದು ನೋಡಲಿ, ನಿಮ್ಮ ಆಶೀರ್ವಾದ ಬರಲಿ ಅಂತ ಹೇಳ್ತೀನಿ. ಅಣ್ಣ 10 ಸಿನಿಮಾ ಇದೆ, ಅವತ್ತು 3 ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಇದೆ. 13 ಕಂಪೇರ್ ಮಾಡೋದು ನಾನು ನಂಬರ್ 1 ಕೊಡ್ತೀನಿ ನಾನು. ಅಲ್ಲ ಯಾಕೆ ಅಂತ ಕೇಳ್ತೀನಿ. ಕರೆಕ್ಟು ನಿಮಗೆ ಪಾಪ ನೀವು ನೋಡಲೇಬೇಕು, ಎಲ್ಲದು ಚೆನ್ನಾಗಿರಲಿ ಕೈಲಿ ಕಾರ್ಲಿ ಮಕ್ಕಳೆಲ್ಲ ನೀವು ಎತ್ತಿದ್ದೀರ ನೋಡಲೇಬೇಕು. ನಾವು ಎತ್ತಿದ್ದೀವಿ, ನೀವು ನೋಡಲೇಬೇಕು, ಬಂದು ಹೆಸರಿಟ್ಬಿಟ್ಟು ಮಾತಾಡ್ಬಿಟ್ಟು ಹೋಗಬೇಕು. ಆದರೆ ನಮ್ಮ ಸಿನಿಮಾ ನಮ್ಮದ್ಬಿಟ್ಟು ಹೋಗ್ತೀರಾ ಅಷ್ಟೇ. ನೋಡೋಣ, ಟ್ರೈ ಮಾಡ್ತೀನಿ ನಿಮಗೋಸ್ಕರ ಒಂದು ಯೋಚನೆ ಮಾಡೋಣ. 20ನೇ ತಾರೀಕು ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಆಯಿತು, ಥ್ಯಾಂಕ್ ಯು.